ಇನ್ನು ನನ್ನ ಮಗಳು ಕಳೆದು ಹೋಗಿದ್ದಾಳೆ ಅಂತ ದೂರು ಕೊಟ್ಟಂತಹ ಸುಜಾತಾ ಭಟ್ಗೆ ಮಗಳಿದ್ರ ಅನನ್ಯ ಭಟ್ ಕಾಣೆಯಾಗಿದ್ ನಿಜಾನ? ಮಾಸ್ಕ್ ಮ್ಯಾನ್ ದೂರಿಗೆ ಮುನ್ನ ಸುಜಾತಾ ಭಟ್ ಕೊಟ್ಟಂತಹ ದೂರಿನ ಬಗ್ಗೆ ಭಾರೀ ಪರ ವಿರೋಧ ನಡೀತಾ ಇದೆ. ಇದರಲ್ಲೂ ಸುಜಾತಾ ಭಟ್ಗೆ ಮದುವೆ ಆಗಿದೆಯಾ ಇಲ್ವಾ ಈ ವಿಚಾರ ಕೂಡ ಹಲವು ಪ್ರಶ್ನೆಗಳನ್ನ ಹುಟ್ಟಾಕ್ತಾ ಇದೆ. ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತಿಟ್ಟಿದ್ದಾಗಿ ತಪ್ಪೊಪ್ಪಿಗೆ ಪ್ರಕರಣ ದಿನಕ್ಕೊಂದು ತಿರುವು ಪಡೆಯುತ್ತಿದೆ. ನನ್ನ ಮಗಳು ಧರ್ಮಸ್ಥಳದಲ್ಲಿ ನಾಪತ್ತೆಯಾಗಿದ್ದಾಳೆ ಅಂತ ದೂರು ನೀಡಿದ್ದ ಸುಜಾತಾ ಭಟ್ಗೆ ಮಕ್ಕಳೇ ಇರಲಿಲ್ಲ ಅಂತ ಅವರ ಕುಟುಂಬ ಸದಸ್ಯರು ಹೇಳ್ತಿದ್ದಾರೆ. ಸುಜಾತಾ ಭಟ್ ಸಹೋದರ TV9ಗೆ ನೀಡಿರುವ ಎಕ್ಸ್ಕ್ಲೂಸಿವ್ ಹೇಳಿಕೆಯಲ್ಲಿ ಸುಜಾತಾ ಭಟ್ಗೆ ಮದುವೆ ಆಗಿಲ್ಲ, ಮಕ್ಕಳೇ ಇರಲಿಲ್ಲ ಅಂತ ಸ್ಫೋಟಕ ಮಾಹಿತಿ ಬಿಚ್ಚಿಟ್ಟಿದ್ದಾರೆ. ಮದುವೆನೂ ಆಗಲಿಲ್ಲ, ಏನೂ ಇಲ್ಲ, ಅವಳು ಹಾಗೆ ಓಡಿ ಹೋಗಿದ್ದಾಳೆ. ಯಾರೊಟ್ಟಿಗೆ ಓಡಿ ಹೋಗಿದ್ದಾಳೆ, ಯಾರು ಅಂತ ನಮಗೆ ಸಹ ಗೊತ್ತಿಲ್ಲ, ನಾವು ಕೇಳಲಿಕ್ಕೂ ಹೋಗಲಿಲ್ಲ. ಇಲ್ಲಿರುವ ಮದುವೆನೂ ಆಗಲಿಲ್ಲ, ಮಕ್ಕಳೂ ಇರಲಿಲ್ಲ. ಅವಳು ಹೇಳುವುದೆಲ್ಲ ಸುಳ್ಳೆ. ಅವಳಿಗೆ ಮಗಳು ಯಾರಿದ್ದಾರೆ ಏನು ಕತೆ ಅಂತ ನಮಗೆ ಗೊತ್ತಿಲ್ಲ. ಯಾರ್ಯಾರಿಗೆ ಹುಟ್ಟಿ ಯಾರ್ಯಾರನ್ನು ತೋರಿಸಿ ಮಗಳು ಅಂತ ಹೇಳಿದ್ರೆ ನಾವು ನಂಬಲಿಕ್ಕಿಲ್ಲ. ಮತ್ತು ನಮಗೆ ಅದರದ್ದು ವಿಷಯನೂ ಬೇಡ, ನಮಗೆ ಅದರ ವಿಷಯದಲ್ಲಿ ಚರ್ಚೆನೂ ಇಲ್ಲ, ನಾವು ಗ್ಯಾರಂಟಿ ಇಲ್ಲ. ಅದು ಅವಳು ಹೇಳೋದೆಲ್ಲ ಸುಳ್ಳೆ, ಯಾವುದು ಸತ್ಯತೆ ಇಲ್ಲ, ಅಷ್ಟೊಂದು ಹೇಳಬಲ್ಲೆ. ಜಮೀನು ಪಾಲಾಗಲು ಸುಜಾತಾ ಸಹಿ ಯಾಕೆ ಬೇಕು? ಜಾಗಕ್ಕೂ ನಮಗೂ ಸಂಬಂಧನೇ ಇಲ್ಲ ಎಂದ ಸಹೋದರ. ಧರ್ಮಸ್ಥಳದ ಆಯುರ್ವೇದಿಕ್ ಸೆಂಟರ್ಗೆ ಮಣಿಪಾಲದ ಪಾರಕದಲ್ಲಿರುವ 2.5 ಎಕರೆ ಜಮೀನು ದಾನ ವಿಚಾರದ ಬಗ್ಗೆಯೂ ಸುಜಾತಾ ಸಹೋದರ ಮಾತನಾಡಿದ್ದಾರೆ. ಆ ಜಮೀನು ಏನಾಯ್ತೋ ನಮಗೆ ಗೊತ್ತಿಲ್ಲ, ಅದಕ್ಕೂ ನಮಗೂ ಸಂಬಂಧನೇ ಇಲ್ಲ ಅಂದಿದ್ದಾರೆ. ಅವಳನ್ನು ನೀವು ಏನು ಬೇಕಾದ್ರೂ ಮಾಡ್ಬೋದು, ಅದಕ್ಕೆ ನಮ್ದು ಏನು ಅಬ್ಜೆಕ್ಷನ್ ಇಲ್ಲ. ಯಾರ ಇಡೀ ಫ್ಯಾಮಿಲಿ ಅಬ್ಜೆಕ್ಷನ್ ಇಲ್ಲ, ನಮಗೆ ಸಂಬಂಧ ಇಲ್ಲ. ಇನ್ನು ನಾವು ಅದರ ಸಂಬಂಧದಲ್ಲಿ ಇಲ್ಲ, ಬೇಡ, ನಮಗೆ ಅಗತ್ಯ ಇಲ್ಲ. ಧರ್ಮಸ್ಥಳದವರಿಗೆ ದುಡ್ಡಿಗೆ ಕೊಟ್ರ, ಹಾಗೆ ಕೊಟ್ರ, ಇದು ಕೊಟ್ರ ನಮಗೆ ಗೊತ್ತಿಲ್ಲ. ಅಂತೂ ನಾವು ಅದರ ಆಸೆ ಬಿಟ್ಟು ಕೂತ್ಕೊಂಡಿದ್ದೀವಿ. ನಮ್ಮ ಅಪ್ಪನಿಗೆ ಒಂದು ಗುಡ್ಡೆ ಮಾರಿದರಲ್ಲಿ 1.5 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ, ಇಲ್ಲ ಅಂತ ಹೇಳೋದಿಲ್ಲ. ಆ 1.5 ಲಕ್ಷದಲ್ಲಿ ನಾವು ಇಲ್ಲಿ ಮನೆ ಮಾಡಿಕೊಂಡು ಇದ್ದೀವಿ. ಮತ್ತು ಇವತ್ತಿಗೂ ನಾವು ಆ ಧರ್ಮಸ್ಥಳದ ಬಗ್ಗೆ ಏನು ಹೇಳೋದಿಲ್ಲ, ಯಾರು ತಗೊಂಡೋದಕ್ಕೂ ಏನು ಹೇಳೋದಿಲ್ಲ. ನಮಗೆ ಇನ್ನೂ ಅದು ಬಂದರೂ ಬೇಡ. ಸುಜಾತಾ ಭಟ್ಗೆ ಸೈನ್ ತಗೊಳ್ಳುವ ಅಗತ್ಯ ಇಲ್ಲ. ಯಾಕಂದರೆ ನಮ್ಮ ಅಪ್ಪಂದರು ಎಲ್ಲ ಇರಬೇಕಾದ್ರೆ ಆ ನಮ್ಮ ಅಪ್ಪನಿಗೆ ಹೆಸರು ಬಂದ ಮೇಲೆ, ನಮ್ಮ ಅಪ್ಪನಿಗೆ ಆದಮೇಲೆ ಸುಜಾತಾ ಭಟ್ಗೆ ಸೈನ್ ಕೊಡಬೇಕು. ಇದು ಸುಜಾತಾ ಭಟ್ಗೆ ಸೈನ್ ತಗೊಳ್ಳೋ ಸಮಸ್ಯೆನೇ ಇಲ್ಲಲ್ಲ. ಅಲ್ಲಿ ನಮ್ಮ ಅಪ್ಪನ ಹೆಸರೇ, ನಮ್ಮ ಅಪ್ಪನ ಸೈನ್ ಆಗಬೇಕಲ್ಲ. ನಮ್ಮ ಅಪ್ಪನ ಸೈನ್ ಆಗಿ ಅದು ಪಾಲ್ಪಟ್ಟಿ ಆದರೆ ಮಾತ್ರ ಸುಜಾತಾ ಭಟ್ ಸೈನ್ ತಗೊಳ್ಬೇಕು. ನಮ್ಮ ಅಪ್ಪನ ಹೆಸರಿಗೆ ಬಂದಿದ್ದರೆ ಅದು ಸೈನ್ ತಗೊಳ್ಳೋದು ಸಮ. ನಮ್ಮ ಅಪ್ಪನ ಹೆಸರಿಗೆ ಏನು ಬರಲಿಲ್ಲ. ಸುಜಾತಾ ಭಟ್ಗೆ ಮದುವೆ ಆಗಿರಲಿಲ್ಲ, ಮಕ್ಕಳು ಇರಲಿಲ್ಲ ಅಂತ ಅವರ ಕುಟುಂಬ ಸದಸ್ಯರು, ಸಂಬಂಧಿಕರು, ನೆರೆಹೊರೆಯವರು ಹೇಳ್ತಿದ್ದಾರೆ. ಆದರೆ ಸುಜಾತಾ ಭಟ್ ಮಾತ್ರ ಅನನ್ಯ ನನ್ನ ಮಗಳೇ ಅಂತ ವಾದಿಸ್ತಿದ್ದಾರೆ. ಅನನ್ಯ ಭಟ್ ಅನಿಲ್ ಭಟ್ಗೆ ಹುಟ್ಟಿದ ಮಗಳು. ಯಾವಾಗ ಮದುವೆ ಆಯ್ತು ಅನಿಲ್ ಭಟ್ ಅವರಿಗೆ? ಯಾವಾಗ ಮದುವೆ? 82-83 ಅಲ್ಲಿ. ಅನಿಲ್ ಭಟ್ ಅವರು ಯಾವ ಊರವರು? ಅವರು ಮಂಗಳೂರಿನವರು. ಮಂಗಳೂರಲ್ಲಿ ಎಲ್ಲಿ ಸ್ಪೆಸಿಫಿಕ್ ಆಗಿ? ಸುರತ್ಕಲ್ಲು. ನಿಮ್ಗೆ ಅವ್ರಿಗೆ ಹೇಗೆ ಪರಿಚಯ ಆಯ್ತು? ಹಾಗಾದ್ರೆ ಅನಿಲ್ ಭಟ್ಗೂ ನಿಮ್ಗೆ ಹೇಗೆ ಪರಿಚಯ ಆಯ್ತು? ಲಿವಿಂಗ್ ಟುಗೆದರ್ ರಿಲೇಶನ್ಶಿಪ್ ಅಂದ್ರೆ ಹೇಗೆ ಪರಿಚಯ? ಅವರು ನನಗೆ ಲಿವಿಂಗ್ ಟುಗೆದರ್ ಅಂತ ನಾನು ಹೇಳಿಲ್ಲ. ಅವರು ನನ್ನ ಗಂಡ. ಅವರು ಮನೆಯಲ್ಲಿ ಯಾರಿಗೂ ಗೊತ್ತಿಲ್ಲ. ನನ್ನ ಹತ್ರ ಫೋಟೋ ಯಾರು ಐಡಿಯಾ ಕೊಡ್ಲಿಲ್ಲ. ನನ್ನ ಮಗಳನ್ನ ನನ್ನ ಮಗಳಂತ ಹೇಳ್ಬೇಕು. ನಾನು ಒಂದು ಪಾಸ್ಪೋರ್ಟ್ ಸೈಡ್ ಒಂದೇ ಒಂದು ಫೋಟೋ ಇಟ್ಕೊಂಡಿದ್ದೆ. ಮಗು ಹುಟ್ಟಿದಾಗಿಂದ ಒಂದು ನಾಮಕರಣ ಆಗ್ಲಿ, ಒಂದು ಏನು ಮಾಡಿಲ್ಲ, ಒಂದು ಫೋಟೋ ಇಲ್ವಾ ಅಂತ. ಅನಿಲ್ ಭಟ್ ಅವರು ಮದುವೆ ಆದ ನಂತರ ಯಾಕೆ ಅವರ ಒಟ್ಟಿಗೆ ಇರ್ಲಿಲ್ಲ? ಏನ್ ಸಮಸ್ಯೆ ಆಯ್ತು? ನನ್ನ ಅಕ್ಕನ ಒಂದು ಮದುವೆ ಆಗ್ಬೇಕಾಗಿತ್ತು. ಈಗ ನಿಮ್ಮ ಟಿವಿಯಲ್ಲಿ ಬಂದು ಕೂತ್ಕೊಂಡಿದ್ರಲ್ಲ, ಅವರು ಮದುವೆ ಆಗೋ ತನಕ ನಾನು ಮನೆಯಲ್ಲಿದ್ದೆ. ಆಗ ನಿಮಗೆ 21 ವರ್ಷ ಸುಮಾರು ಇರಬಹುದು, ಅವ್ರು ಮದುವೆ ಆಗಿರ್ಲಿಲ್ಲ ಅನ್ನುವಂಥದ್ದನ್ನ ಅವ್ರು ಹೇಳ್ತಾರೆ. ಅವ್ರಿಗೆ ನಾನು ಹೇಳಿಲ್ಲ, ನನ್ನ ಫ್ಯಾಮಿಲಿಯಲ್ಲಿ ನಾನು ಹೇಳಿಲ್ಲ ನಾನು ಮದುವೆ ಆಗಿದ್ದೀನಿ ಅಂತ. ಅದೇ ಒಂದು ದೊಡ್ಡ ಪ್ರಶ್ನೆ ಆಗಿತ್ತು. ಇವಾಗ ನಾನು ಯಾವ ದಾಖಲಾತಿಗಳನ್ನ ನಾನು ಬೇರೆ ಕಡೆ ಇಟ್ಟಿದ್ದೀನಿ. ಸದ್ಯಕ್ಕೆ ನಾನು ಮೀಡಿಯಾದ ಮುಂದೆ ನಾನು ಯಾವ ದಾಖಲಾತಿಗಳನ್ನು ನಾನು ಕೊಡೋದಿಲ್ಲ. SITಗೆ ನಾನು ಎಲ್ಲಿಗೆ ಕೊಡಬೇಕು? ನಾನು ಕೇಳ್ತಾ ಇರೋದು ಒಂದು ನಿಮಿಷ, ನಾನು ಕೇಳ್ತಾ ಇರೋದು ನನ್ನ ಮಗಳ ಅಸ್ಥಿ ಸಿಕ್ಕಿದರೆ DNA ಮಾಡಿ ನನ್ನ ಮಗಳ ಅಸ್ಥಿಯನ್ನ DNA ಮ್ಯಾಚ್ ಆದ್ರೆ ನನ್ನ ಮಗಳ ಅಸ್ಥಿಯನ್ನ ಕೊಡಿ ಅಂತ ನಾನು ಕೇಳಿರೋದು. ಅರ್ಥ ಆಯ್ತಾ? ಇಷ್ಟೇ ಅಲ್ಲ, ಧರ್ಮಸ್ಥಳ ಮಂಜುನಾಥ ಮತ್ತು ಅಣ್ಣಪ್ಪನ ಮೇಲೂ ಆನೆ ಮಾಡಿ ನನಗೆ ಮಗಳಿದ್ದಳು ಅಂತ ಸುಜಾತಾ ಭಟ್ ಹೇಳಿದ್ದಾರೆ. ನಾನು ಧರ್ಮಸ್ಥಳ ಮಂಜುನಾಥ ಅಣ್ಣಪ್ಪನ ಮೇಲೆ ಆಣೆ ಆಗಿ ಹೇಳ್ತಾ ಇದ್ದೀನಿ, ಫೈನಲ್ ಆಗಿ ಹೇಳ್ತಾ ಇದ್ದೇನೆ, ನನ್ನ ಮಗಳು ಅನನ್ಯ ಭಟ್ ಇದ್ಲು, ನನ್ನ ಹೊಟ್ಟೆಯಲ್ಲಿ ಹುಟ್ಟಿದವಳು. ಇದಕ್ಕಿಂತ ನಾನು ಇನ್ನೇನು ಹೇಳಲ್ಲ. ನನ್ನ ಹತ್ರ ಸಾಕ್ಷಿಗಳು ನಾನು ಎಲ್ಲಿ ಕೊಡಬೇಕು ನಾನು ಅಲ್ಲಿ ಕೊಡ್ತೀನಿ. ಸುಜಾತಾ ಭಟ್ಗೆ SIT ನೋಟಿಸ್ ಸಾಧ್ಯತೆ. ಅನನ್ಯ ಭಟ್ ನಾಪತ್ತೆ ಪ್ರಕರಣವನ್ನ SITಗೆ ಹಸ್ತಾಂತರಿಸಲಾಗಿದೆ. ಹೀಗಾಗಿ ವಿಚಾರಣೆಗೆ ಹಾಜರಾಗುವಂತೆ SIT ಸುಜಾತಾ ಭಟ್ಗೆ ನೋಟಿಸ್ ನೀಡುವ ಸಾಧ್ಯತೆ ಇದೆ. ಈಗಾಗಲೇ ಪ್ರಕರಣದ ಬಗ್ಗೆ ಒಂದು ಹಂತದ ಮಾಹಿತಿ ಪಡೆದಿರುವ SIT ಸುಜಾತಾ ಭಟ್ ಹಿನ್ನೆಲೆ, ಕುಟುಂಬದ ಮಾಹಿತಿ, 2003ರಲ್ಲಿ ಅನನ್ಯ ಭಟ್ ಕಾಣೆಯಾಗಿದ್ದ ಬಗ್ಗೆ ಸಲ್ಲಿಸಿದ್ದ ದೂರು, ಇದೇ ಜುಲೈ 15ಕ್ಕೆ ಧರ್ಮಸ್ಥಳ ಪೊಲೀಸ್ ಠಾಣೆಗೆ ಸಲ್ಲಿಸಿದ್ದ ದೂರು,
ಎಲ್ಲದರ ಬಗ್ಗೆ ಮಾಹಿತಿ ಪಡೆದಿದೆ. ಈ ಎಲ್ಲ ದೂರುಗಳ ತನಿಖೆಯನ್ನ SIT ಶುರು ಮಾಡಲಿದೆ. ಬ್ಯೂರೋ ರಿಪೋರ್ಟ್ TV9.